ಅಲ್ಲಿ ವಿಕಾಸ್ ಜೊತೆ ಮದ್ವೆ ಮಾಡಿಸೋದಕ್ಕೆ ಮುಹೂರ್ತ ಇಡೋದಕ್ಕೆ ರೆಡಿ ಆಗಿದ್ದಾರೆ. ಹಾಗೆ ನಡೀತು ಅಂದ್ರೆ ನಾನು ತುಂಬಾ ತೊಂದರೆಗೆ ಸಿಕ್ಕಾಕೊಂತೀನಿ. ನಿಹಾರಿಕಾ ನನ್ನ ಗಂಡನ್ ಪಡ್ಕೊಂತಾಳೆ, ನನ್ನ ಒಂಟಿಯಾಗಿ ಮಾಡ್ಬಿಡ್ತಾಳೆ. ಆ ದಿನಕ್ಕೋಸ್ಕರನೇ ನಿಹಾರಿಕಾ ಕಾಯ್ತಾ ಇದ್ದಾಳೆ. ಇನ್ನೊಂದು ಹೆಣ್ಣಿನ ಮಾಂಗಲ್ಯನ ಬಲವಂತವಾಗಿ ಕಿತ್ಕೋಬೇಕು ಅಂತ ನೋಡ್ತಾ ಇರೋ ನಿಹಾರಿಕಾ ಪ್ರಯತ್ನಗಳು ಫಲಿಸ್ದೇ ಇರೋ ಹಾಗೆ ನೋಡ್ಕೋತಾಯಿ. ಹೆಣ್ಣೇ ಶತ್ರು ಆಗಿದ್ದಾಳೆ. ಆ ಶತ್ರುವಿಂದ ನನ್ನ ಗಂಡನ್ ಕಾಪಾಡ್ಕೊಳ್ಳೋ ಹೋರಾಟನ ನಾನು ಮಾಡ್ತಾನೆ ಇದ್ದೀನಿ. ನೀನು ಕೂಡ ಪ್ರತಿ ಸಲ ನನ್ನನ್ನು ಕಾಪಾಡೋ ಹಾಗೆ ನಾಳೆ ಕೂಡ ನನ್ನನ್ನು ಕಾಪಾಡು. ನನ್ನ ಜವಾಬ್ದಾರಿ ಎಲ್ಲ ನಿಂದೆ. ನಿನ್ನ ಮೇಲೆ ಭಾರ ಹಾಕಿದ್ದೀನಿ. ನಮ್ಮ ಕತೆಗೆ ನಾಳೆ ಒಂದು ಮುಕ್ತಾಯ ಕೊಡು. ಇದು ನನಗಿರೋ ಕೊನೆ ಅವಕಾಶ. ಇದು ನನ್ನ ಪಾಲಿಗೆ ಸಾವು ಬದುಕಿನ ಸಮಸ್ಯೆ. ನನ್ನ ಕಾಪಾಡು ತಾಯಿ. ಅಕ್ಕ ಬೇಗ ಬಾ. ಬಾವಾ ಬೇಗ ಬಾ, ಬನ್ನಿ ಬೇಗ. ಏನಾಯ್ತು? ನಿಹಾರಿಕಾ ಫೋನ್ ಮಾಡಿದಾಳೆ, ಮಾತಾಡು. ನನ್ ಫೋನ್ ಇಲ್ಲಿಗೆ ಹೇಗ್ ಬಂತು? ಯಾವ ಟೈಮಲ್ಲಾದ್ರೂ ನಿಹಾರಿಕನ್ ಫೋನ್ ಬರ್ಬೋದು ಅಂತ ನಾನೇ ತಗೊಂಡ್ ಬಂದು ನನ್ನ ಹತ್ರ ಇಟ್ಕೊಂಡಿದ್ದೆ. ಸ್ಪೀಕರ್ ಆನ್ ಮಾಡ್ತೀನಿ, ಮಾತಾಡು. ಹಲೋ, ಏನ್ ಇಷ್ಟೊತ್ತು? ಫೋನ್ ಹತ್ರ ಬರೋಷ್ಟೊತ್ತಿಗೆ ಲೇಟ್ ಆಯ್ತು ಬಿಡು. ಹೇಳು ನಿಹಾ, ಏನ್ ವಿಷಯ? ನಾಳೆ ಫ್ಯಾಮಿಲಿ ಎಲ್ಲರೂ ಅತ್ತೆ ಊರಲ್ಲಿ ಫಂಕ್ಷನ್ ಒಂದಕ್ಕೆ ಹೋಗ್ತಿದೀವಿ. ಏನ್ ಫಂಕ್ಷನ್? ಏನೋ ಹಾಸ್ಪಿಟಲ್ ಓಪನಿಂಗ್ ಅಂತೆ ಹೋಗ್ತಿದೀವಿ. ಹೌದಾ? ಹಾಸ್ಪಿಟಲ್ ವಿಷಯ ನಮ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಏನಲ್ಲ, ಆದ್ರೆ ಅಸಲಿ ವಿಷಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾಳೆ ಅಲ್ಲಿ ನಮ್ಮ ಅತ್ತೆ ಅವರು ಕುಲಗುರುಗಳ ಕೈಯಲ್ಲಿ ಅವನಿ ವಿಕ್ಕಿ ಮದ್ವೆ ಮುಹೂರ್ತನ ಇಡಿಸ್ತಿದ್ದಾರೆ. ನಿಜವಾಗ್ಲೂನಾ? ಹೌದು ಗೌತಮಿ. ನಾನು ಸಿಚುವೇಶನ್ ನೋಡಿ ನಿಮಗ್ ಫೋನ್ ಮಾಡ್ತೀನಿ. ಅಲ್ಲಿವರೆಗೂ ಈ ವಿಷಯನ ನಿನ್ ತಮ್ಮ ಆ ಸ್ಯಾಡಿಸ್ಟ್ಗೆ ಹೇಳ್ಬೇಡ. ನನ್ ತಮ್ಮಂಗ್ ಹಾಗೆ ಹೇಳ್ಬೇಡ ನಿಹಾರಿಕಾ. ಆ ಸ್ಯಾಡಿಸ್ಟ್ ಬಗ್ಗೆ ಎಷ್ಟೇ ಹೇಳಿದ್ರೂ ಕಡಿಮೆನೇ ಆಗತ್ತೆ. ಅಗತ್ಯ ಬಂದ್ರೆ ಆ ಸ್ಯಾಡಿಸ್ಟ್ನು ಕರ್ಕೊಂಡು ಹೊರಡಿ, ಸರಿನಾ? ಹಾ ಸರಿ. ಏನು ಯಾರೋ ಪಕ್ಕದಲ್ಲಿರೋ ಹಾಗೆ ಮಾತಾಡ್ತಿದ್ದೀರಾ? ಆ ಸ್ಯಾಡಿಸ್ಟ್ ಇವಾಗ ಏನ್ ಮಾಡ್ತಾ ಇದ್ದಾನೆ? ಫೋನಲ್ಲಿ ನಿನ್ ಮಾತನ್ನೆಲ್ಲ ಕೇಳಿಸ್ಕೋತಿದ್ದೀನಿ ನಿಹಾರಿಕಾ. ವಿಕ್ಕಿ, ನೀನು ಅಲ್ಲೇ ಇದೆಯಾ? ನೀನು ಬೈದು ನೋವಿಗಿಂತ ಮುಹೂರ್ತ ಇಡ್ತಿದ್ದಾರೆ ಅಂತ ಹೇಳ್ದೆ ಅಲ್ವಾ, ಅದಕ್ಕೆ ಸಂತೋಷ ಆಗ್ತಿದೆ. ನೀನ್ ಹೇಳಿದ್ದು ನಿಜಾನೇ ಅಲ್ವಾ? ನಿಜಾನೇ ವಿಕ್ಕಿ. ನೀನ್ ಮಾತ್ರ ತುಂಬಾ ಹುಷಾರಾಗಿರು, ಆಯ್ತಾ? ನಿನ್ ಕ್ಯಾರೆಕ್ಟರ್ ಬಗ್ಗೆ ಯಾವುದೇ ಪರಿಸ್ಥಿತಿಲೂ ನಮ್ಮ ಅತ್ತೆ ಅವ್ರಿಗೆ ಗೊತ್ತಾಗ್ಬಾರ್ದು. ಓಕೆ ಡಿಯರ್. ಮುಖ್ಯವಾಗಿ ನೀನ್ ಆ ಸುಜಾತಾಗೆ ಆಕ್ಸಿಡೆಂಟ್ ಮಾಡಿರೋ ವಿಷಯ ಮಾತ್ರ ಯಾವುದೇ ಕಾರಣಕ್ಕೂ ಹೊರಗಡೆ ಬರಬಾರ್ದು. ಸುಜಾತಾ ಕೈಗೆ ನೀನು ಸಿಕ್ಕಾಕೊಂಡು ತಪ್ಪಿಸ್ಕೊಂಡಿದ್ಯಾ, ಅಲ್ಲಿವರೆಗೂ ಚೆನ್ನಾಗೇ ಇದೆ. ನೀನ್ ಅವನಿನ ಮದ್ವೆ ಮಾಡ್ಕೋತಿರೋನು ಅಂತ ಆ ಸುಜಾತಾಗ್ ಒಂದ್ ವೇಳೆ ಗೊತ್ತಾಯ್ತು ಅಂದ್ರೆ ಮಾತ್ರ ನಿನ್ ಮದ್ವೆ ನಿಂತ್ ಹೋದ ಹಾಗೆ. ಹಾಗೇನೆ
ನೀನ್ ಸುಜಾತಾಗೆ ಆಕ್ಸಿಡೆಂಟ್ ಮಾಡಿರೋ ವಿಷಯ ಅವನಿಗೆ ಗೊತ್ತಾದ್ರೂ ನೀನು ರಿಸ್ಕ್ ಸಿಕ್ಕಾಕೋತೀಯ. ನೀನ್ ಎಂಥವನೇ ಆಗಿದ್ರು ಇಲ್ಲಿವರೆಗೂ ನಾನು ನನ್ನ ಪೇರೆಂಟ್ಸ್ ಸಹಿಸ್ಕೊಂಡಿದ್ದೀವಿ. ನಾಳೆ ಮಾತ್ರ ವೆರಿ ಕ್ರೂಷಿಯಲ್ ಟೈಮ್. ನಾಳೆ ಆ ಗಂಡಾಂತರ ದಾಟ್ತು ಅಂದ್ರೆ ಶ್ರೀಕರ್ ಜೊತೆ ನನ್ನ ಲೈಫ್, ಅವನಿ ಜೊತೆ ನಿನ್ನ ಲೈಫ್ ಸೆಟಲ್ ಆಗಿ ಹೋಗುತ್ತೆ. ಅರ್ಥ ಆಯ್ತಲ್ವಾ? ಬಿ ಕೇರ್ಫುಲ್. ಅರ್ಥ ಆಯ್ತು ಡಿಯರ್. ನೀನ್ ನನಗೋಸ್ಕರ ಇಷ್ಟು ಕಷ್ಟಪಡ್ತಿದ್ರೆ ನಾನ್ ನನ್ನ ಜಾಗ್ರತೆಯಲ್ಲಿರ್ದೇನೆ ಹೇಗಿರ್ಲಿ? ನಾಳೆ ಪ್ರೋಗ್ರಾಮ್ ನೋಡ್ಕೊಂಡು ನಾನ್ ನಿಮಗ್ ಕಾಲ್ ಮಾಡ್ತೀನಿ. ಬಾಯ್ ಗೌತಮಿ. ಬಾಯ್ ನಿಹಾ, ಟೇಕ್ ಕೇರ್. ಹುಷಾರೋ. ಬಾಯ್ ಡಿಯರ್, ಗುಡ್ ನೈಟ್. ಒಟ್ನಲ್ಲಿ ಅಂತೂ ಇಂತೂ ನನ್ನ ಮದ್ವೆ ಡೇಟ್ ಫೈನಲ್ ಬಂತು. ಲವ್ ಯು ಅಕ್ಕ, ಲವ್ ಯು ಭವ. ನೀನ್ ಯಾವಾಗ ಬಂದೆ? ನಮ್ಮ ಅಕ್ಕಂಗೆ ಆಕ್ಸಿಡೆಂಟ್ ಮಾಡಿದ್ದು ವಿಕಾಸ. ಕೇಳಿಸ್ಕೊಂಡೆ ಅಂತಾಯ್ತು. ಎಲ್ಲ ಕೇಳಿಸ್ಕೊಂಡೆ. ಅದು ಏನೋ ಅನ್ಕೊಳ್ದೇನೆ ಆಗೋಗಿದೆ ಅವನಿ. ಪಾಪ ವಿಕಾಸ್ ತುಂಬಾ ಒಳ್ಳೆಯವನು. ವಿಕಾಸ್ ಅನ್ನೋನು ಎಷ್ಟು ಕೆಟ್ಟವನೋ ನಂಗ್ ಮೊದ್ಲೇ ಗೊತ್ತಿತ್ತು. ಒಂದಿನ ವಿಕಾಸ್ ಜೊತೆ ಮಾತಾಡ್ಬೇಕು ಅಂತ ನಿಮ್ಮನೆಗ್ ಬಂದಾಗ ನೀವ್ ಮಾತಾಡ್ಕೊಳ್ಳೋದನ್ನೆಲ್ಲ ಕೇಳಿಸ್ಕೊಂಡೆ. ಅವತ್ತೇ ಅವನ ಬಗ್ಗೆ ಹೇಳ್ಬಿಡ್ಬೇಕು ಅಂತ ನಾನ್ ಪ್ಲಾನ್ ಮಾಡ್ಕೊಂಡ್ ಬರೋ ಅಷ್ಟ್ರಲ್ಲಿ ಮನೆ ಹತ್ರ ನೀನು ಬೇರೆ ಡ್ರಾಮಾನೇ ಮಾಡಿಸ್ತಿದ್ದೆ. ಅವನಿ ವಿಕಾಸ್ ಮೇಲೆ ಯಾವುದೇ ರೀತಿಯ ಆರೋಪನೂ ಮಾಡಲ್ಲ. ಒಂದ್ ವೇಳೆ ಇವಾಗ ಕೆಟ್ಟದಾಗ ಹೇಳಿದ್ರು ನಾವು ನಂಬಲ್ಲ. ಅವನ್ ಬಗ್ಗೆ ನಿನ್ ಬಗ್ಗೆ ಹೇಳೋದಕ್ಕೆ ಸರಿಯಾದ ಸಮಯಕ್ಕೋಸ್ಕರ ಕಾಯ್ತಿದ್ದೀನಿ. ಆ ಸಮಯ ಇವಾಗ ಬಂದಿದೆ. ಈ ವಿಷಯದ ಬಗ್ಗೆ ಮೊದಲು ನಮ್ಮ ಅಕ್ಕನ ಹತ್ರ ಹೇಳ್ತೀನಿ. ಆಮೇಲೆ ಅತ್ತೆಯವ್ರ ಹತ್ರ ಹೇಳ್ತೀನಿ. ಅಂಥವನಿಂದ ನನ್ನ ಜೀವನನ ಹೇಗ್ ಬಲಿ ಕೊಡ್ಬೇಕು ಅಂತ ನೋಡ್ತಿದ್ಯೋ ಅತ್ತೆಯವ್ರಿಗೆ ಎಲ್ಲ ವಿವರ್ಸ್ ಹೇಳ್ತೀನಿ. ಆಗ ನಿನ್ ವಿಷಯ ನೋಡ್ಕೋತಾರೆ. ಆ ಪೊರ್ಕಿನ್ ಕೂಡ ಬಿಡ್ದೇನೆ ಆಕ್ಸಿಡೆಂಟ್ ಮಾಡಿರೋ ವಿಷಯದಲ್ಲಿ ಅರೆಸ್ಟ್ ಮಾಡ್ತಾರೆ. ಶಿಶುಪಾಲನ್ ಹಾಗೆ ನಿಂದು ಕೂಡ 100 ತಪ್ಪು ಆಗೋಗಿದೆ ನಿಹಾರಿಕಾ. ಇನ್ನಿನ್ ಕೆಟ್ಟುದ್ದೇಶ ಅಂತ್ಯ ಆಗದೆ ತಪ್ಪೋದಿಲ್ಲ. ಅವನಿ ಅವನಿ ನಿಂತ್ಕೋ. ಅವನಿ ನನ್ ಮಾತ್ ಕೇಳು. ನೀನು ನಿಜ ಹೇಳೋದ್ರಿಂದ ಇಬ್ರಿಗೂ ನಷ್ಟ ಆಗತ್ತೆ. ದಯವಿಟ್ಟು ದಯವಿಟ್ಟು ನನ್ನ ಅರ್ಥ ಮಾಡ್ಕೋ. ಏಯ್, ನಾನ್ ಯಾಕೆ ನಷ್ಟ ಹೋಗ್ತೀನಿ? ಒಂದು ಹೆಣ್ಣು ರಾಕ್ಷಸಿಯಿಂದ ನನ್ನನ್ನ ನನ್ನ ಕುಟುಂಬನ ಕಾಪಾಡ್ಕೊಂಡೋಳಾಗ್ತೀನಿ. ಈಗ್ಲೇ ನಮ್ಮ ಅಕ್ಕನ್ ಕರ್ಸಿ ನೀನ್ ಎಂಥವಳೋ, ನಿನ್ ವಿಕ್ಕಿ ಅದೆಂಥವನೋ ಆಧಾರಗಳ ಸಮೇತ ನಿರೂಪಿಸ್ತೀನಿ. ಏ ಅವನಿ ನಿಂತ್ಕೋ. ನೀನ್ ನಮ್ ಬಗ್ಗೆ ಹೇಳ್ಬಿಡ್ತೀಯಾ? ನೀನ್ ನಮ್ ಬಗ್ಗೆ ಹೇಳಿದ್ರೆ ನಾನ್ ನಿಮ್ ಬಗ್ಗೆ ಹೇಳೋದಿಲ್ವಾ? ನನ್ ಬಗ್ಗೆ ಏನ್ ಹೇಳ್ತೀಯಾ? ನಿನಗೂ ಶ್ರೀಕರ್ಗೂ ಮದ್ವೆ ಆಗ್ ಹೋಗಿರೋ ವಿಷಯದ ಬಗ್ಗೆ.
ಬಚ್ಚಿಟ್ಕೊಂಡಿರೋ ಈ ತಾಳಿ ಬಗ್ಗೆ. ನನ್ ಜೊತೆ ನಿಶ್ಚಿತಾರ್ಥ ಆದ್ಮೇಲೂ ಕೂಡ ಶ್ರೀಕರ್ ನಿನ್ ಜೊತೆ ಯಾಕೆ ಕ್ಲೋಸ್ ಆಗಿ ಇರ್ತಿದ್ದಾನೆ ಅಂತ ಒಂದ್ ಕಡೆಯಿಂದ ಹುಡುಕ್ತಾ ಬಂದೆ. ಆದ್ರೆ ನೀನ್ ಮಾತ್ರ ಯಾವತ್ತೂ ಸಿಕ್ಕಾಕೊಳ್ಳಿಲ್ಲ. ಶ್ರೀಕರ್ ಮೇಲೆ ರೌಡಿಗಳು ಅಟ್ಯಾಕ್ ಮಾಡಿ ಶ್ರೀಕರ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆದಾಗ ನೀನು ತಾಳಿಗೋಸ್ಕರ ದೇವಸ್ಥಾನಕ್ಕೆ ಓಡ್ದೆ, ನೆನ್ಪಿದ್ಯಾ? ಅವತ್ತು ನಿನ್ ತಾಳಿ ನಿನ್ ಹತ್ರ ಹೇಗ್ ಬಂತು ಅನ್ಕೊಂಡೆ? ನನ್ನಿಂದಾನೆ. ಯಾರೋ ತಾಳಿನ ಬೀಳಿಸ್ಕೊಂಡಿದ್ದಾರೆ, ನನಗ್ ಸಿಕ್ತು. ಯಾರಾದ್ರೂ ಬಂದ್ರೆ ಕೊಟ್ಬಿಡಿ. ಇದೇನಮ್ಮ ತಾಳಿ? ನಿಮ್ ಮದ್ವೆ ಚೆನ್ನೈಯಲ್ಲಾಗಿದ್ದು ಜಾತಕ ಹೊಂದಾಣಿಕೆ ಆಗದೆ ಇದ್ದಿದ್ದಕ್ಕೆ ಆ ವಿಷಯನ ಮನೇಲಿ ಹೇಳ್ಕೊಳ್ದೆ ಇರೋದು ಎಲ್ಲಾನು ನನಗ್ ಗೊತ್ತಿದೆ. ಈ ವಿಷಯ ಯಾವುದನ್ನು ಇದುವರೆಗೂ ನನ್ ಗ್ಯಾಂಗ್ ಕೂಡ ಹೇಳ್ದೇನೆ ನನ್ ಮನ್ಸಲ್ಲಿ ಬಚ್ಚಿಟ್ಕೊಂಡಿದ್ದೀನಿ. ಅದಕ್ಕೆ ನನ್ ಕಾರಣಗಳು ನನ್ನ ಹತ್ರ ಇದೆ ಬಿಡು. ನೀನ್ ಹೋಗಿ ನನ್ ಬಗ್ಗೆ ವಿಕಾಸ್ ಬಗ್ಗೆ ಹೇಳಿದ್ರೆ ನಾನು ನಿಮ್ ಮದ್ವೆ ವಿಷಯನ ಬಯಲ್ ಮಾಡ್ಬೇಕಾಗಿ ಬರುತ್ತೆ. ಇವಾಗ ನೀನು ಕಳ್ಳಿನೇ, ನಾನು ಕಳ್ಳಿನೇ. ರಾಮನಂಥ ಮಗ ಜಾತಕ ಹೊಂದಾಣಿಕೆ ಆಗದೆ ಇರೋಳ್ನ ಮಾಡ್ಕೊಂಡ ಅಂತ ಶ್ರೀಕರ್ನ ಅಷ್ಟೊಂದು ಮೋಸ ಮಾಡಿದ್ಲ ಅಂತ ನಿನ್ನ ವೇದವತಿ ಸರಿಯಾಗಿ ಶಿಕ್ಷೆ ಕೊಡ್ತಾಳೆ, ಎಮೋಷನಲ್ ಆಗಿ ಹೋಗ್ತಾಳೆ. ಅವಾಗ ಎರಡು ನಡೆಯುತ್ತೆ. ಮೋಸ ಮಾಡಿದ್ದಕ್ಕೆ ಶ್ರೀಕರ್ನ ಮನೆಯಿಂದ ಹೊರಗಡೆ ಹಾಕ್ತಾರೆ. ಎರಡು, ನಂಬಿಕೆ ದ್ರೋಹನ ಸಹಿಸೋಕಾಗ್ದೆ ವೇದವತಿ ಹೃದಯ ನಿಂತೋಗಿ ಸಾಯ್ತಾಳೆ. ಅವಳು ಹೋದ್ರೆ ನಂಗೇನು ಅಂತ ದೊಡ್ಡ ಪ್ರಾಬ್ಲಮ್ ಇಲ್ಲ. ನಾನ್ ಶ್ರೀಕರ್ನ ಮದ್ವೆ ಆದ್ರೆ ಅತ್ತೆ ಆಗ್ತಾಳೆ. ಆದ್ರೆ ನಿನಗೆ ಸೋದರತ್ತೆ. ನನಗೆ ರಿಸ್ಕ್ ಆಗ್ಲಿ ನೋವಾಗ್ಲಿ 0%. ನಿನಗ್ ಮಾತ್ರ ದೊಡ್ಡ ಡ್ಯಾಮೇಜೇ ಆಗತ್ತೆ. ಯಾವ ವ್ಯಕ್ತಿ ಪ್ರಾಣನ ಕಾಪಾಡ್ಕೋಬೇಕು ಅಂತ ಇಷ್ಟ ಕಾಲ ನೀವು ಸುಮ್ಮನಿದ್ರು ಆ ವ್ಯಕ್ತಿನೇ ನಿಮ್ಗೆ ಸಿಕ್ದಾಗಾಗ್ತಾರೆ. ನಿಜ ಹೇಳಿ ಕುಟುಂಬದಲ್ಲಿ ದೊಡ್ಡ ವಿಷಾದಕ್ಕೆ ಕಾರಣ ಆಗ್ತೀಯೋ, ನಿಜ ಬಚ್ಚಿಟ್ಕೊಂಡು ಅತ್ತೆ ಪ್ರಾಣನ ಕಾಪಾಡ್ಕೋತೀಯೋ ನಿನ್ನಿಷ್ಟ. ಈ ನಿಹಾರಿಕನ್ನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡಿದೆ ಅಲ್ವಾ? ನಿನ್ನಂಥವಳನ್ನ ಎಷ್ಟು ಜನರನ್ನ ನೋಡಿರ್ತೀನಿ ನಾನು. ನೀನು ದಡಕ್ ಬರೋ ಅಲೆ ಆಗಿದ್ರೆ ನಾನು ಸುನಾಮಿ ಅವನಿ. ನೀನ್ ನನ್ನ ಏನು ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಏನು ಮಾಡಕ್ಕಾಗಲ್ಲ.
ಏನಾಯ್ತವನಿ? ಅದು ಅದು ಯಾಕಿಷ್ಟು ಭಯದಲ್ಲಿದೀಯಾ? ಏನ್ ನಡೀತು ಹೇಳು. ಆ ನಿಹಾರಿಕಾಗೆ ಹಾ, ನಿಹಾರಿಕಾಗೆ ಏನಾಯ್ತು ಅಂತ ಹೇಳು. ನಮ್ ಮದ್ವೆ ವಿಷಯದ ಬಗ್ಗೆ ನಿಹಾರಿಕಾಗೆ ಗೊತ್ತಿಲ್ಲ ಅನ್ಕೊಂಡಿದ್ವಿ. ಆದ್ರೆ ನಮ್ ವಿಷಯ ನಿಹಾರಿಕಾಗೆ ಯಾವತ್ತೋ ಗೊತ್ತಿದೆ ಬಾವಾ. ವಾಟ್? ಹೌದು ಬಾವಾ. ನಿನಗೆ ಈ ವಿಷಯ ಯಾರು ಹೇಳಿದ್ರು? ಆ ನಿಹಾರಿಕಾನೇ ಹೇಳಿದ್ಲು. ನಿಹಾರಿಕಾ ಹೇಳೋದು ಅಂದ್ರೇನು? ಸ್ವಲ್ಪ ಹೊತ್ತಿಗೆ ಮುಂಚೆ ಏನ್ ನಡೀತು ಅಂದ್ರೆ, ಈ ವಿಷಯದ ಬಗ್ಗೆ ಮೊದ್ಲು ನಮ್ಮ ಅಕ್ಕನ ಹತ್ರ ಹೇಳ್ತೀನಿ. ನೀನ್ ನಮ್ ಬಗ್ಗೆ ಹೇಳಿದ್ರೆ ನಾನ್ ನಿಮ್ ಬಗ್ಗೆ ಹೇಳೋದಿಲ್ವಾ? ನನ್ ಬಗ್ಗೆ ಏನ್ ಹೇಳ್ತೀಯಾ? ನಿನಗೂ ಶ್ರೀಕರ್ಗೂ ಮದ್ವೆ ಆಗ್ ಹೋಗಿರೋ ವಿಷಯದ ಬಗ್ಗೆ. ನಿಹಾರಿಕಾಗೆ ನಿಮ್ ಮೇಲೆ ಏನಾದ್ರೂ ಅನುಮಾನ ಬಂದಿರತ್ತೆ, ಅದಕ್ಕೆ ಸ್ವಲ್ಪ ವಿಚಿತ್ರವಾಗಿ ವರ್ತಿಸ್ತಾ ಇದ್ದಾಳೆ ಅಂತ ಬಾಗ್ನ ತಗೊಳ್ಳೋ ದಿನ ಅಕ್ಕ ತನ್ನ ಅನುಮಾನನ ವ್ಯಕ್ತಪಡಿಸಿದ್ಲು. ಅಕ್ಕ ಅನುಮಾನಿಸ್ದ ಹಾಗೆ ಆಯ್ತು. ನಮ್ ಬಗ್ಗೆ ಗೊತ್ತಾದ್ರೂ ಕೂಡ ಆ ವಿಷಯನ ಹೊರಗಡೆ ಕೂಡ ಹೇಳ್ದೆ ಗೇಮ್ ಆಡ್ತಿದ್ದಾಳೆ ಅಂದ್ರೆ ಅವಳ ಮನ್ಸಲ್ಲಿ ಏನ್ ಅಡಗಿದ್ಯೋ ನನಗಂತೂ ಅರ್ಥ ಆಗ್ತಾ ಇಲ್ಲ ಭಾವ. ನಮ್ ಮದ್ವೆ ಆಗಿದೆ ಅನ್ನೋ ವಿಷಯ ತಿಳ್ಕೊಂಡ್ಮೇಲೂ ನನ್ನ ಮದ್ವೆ ಮಾಡ್ಕೋತೀನಿ ಅಂತ ಹೇಗಂತಿದ್ದಾಳೆ? ನನ್ನೇ ಮದ್ವೆ ಮಾಡ್ಕೋಬೇಕು ಅಂತ ಯಾಕೆ ಹಠ ಮಾಡ್ತಿದ್ದಾಳೆ? ಯಾವುದೇ ಹುಡುಗಿ ಆಗಿದ್ರೂ ತಾನು ಪ್ರೀತಿಸಿದವ್ರಿಗೆ ಮದ್ವೆ ಆಗಿದೆ ಅನ್ನೋ ವಿಷಯ ಗೊತ್ತಾದ್ರೆ ಸುಮ್ಮನಾಗ್ತಾಳೆ, ಇಲ್ಲ ನೋವು ಕೊಡೋದಕ್ಕೋಸ್ಕರ ಆ ನಿಜನ ಬಯಲ್ ಮಾಡ್ತಾಳೆ. ಮತ್ತೆ ನಿಹಾರಿಕಾ ಹಾಗೇನು ಮಾಡ್ದೆ ಈಗ್ಲೂ ನಾನೇ ಬೇಕು ಅಂತಿದ್ದಾಳೆ ಅಂದ್ರೆ ಏನೋ ಒಂದು ಅರ್ಥ ಇದೆ. ನಾನು ಈಗ್ಲೇ ಹೋಗೋದೇನು ಅಂತ ಕೇಳ್ತೀನಿ. ಭಾವ ಭಾವ ನಿಂತ್ಕೋ ಭಾವ. ಬಿಡು ಅವನಿ. ಅಯ್ಯೋ ಏನಂತ ಕೇಳ್ತೀಯಾ? ಛೀ, ನೀನ್ ಈ ರೀತಿ ಕ್ಯಾರೆಕ್ಟರ್ ಅವಳ ಅಂತ ಕೇಳ್ತೀನಿ. ಕೇಳ್ತೀರಾ ಸರಿ, ನಿಹಾರಿಕಾಯಿಂದ ಏನ್ ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಅವಳೇನ್ ಹೇಳ್ತಾಳೋ ನನಗೇನ್ ಗೊತ್ತು? ಅದು ನನಗ್ ಗೊತ್ತು. ನೀವ್ ಎಷ್ಟೇ ಕೇಳಿದ್ರು ಒಂದೇ ಹೇಳ್ತಾಳೆ, ನನಗ್ ನೀವ್ ಬೇಕು ಶ್ರೀಕರ್ ಅವರೇ ಅಂತ. ನೀವು ನನಗೆ ಸ್ವಂತ ಆಗ್ಬೇಕು, ಅವನಿಗೆ ಸ್ವಂತ ಆಗ್ಬಾರ್ದು ಅಂತ. ಹಾಗ್ ನಡಿಲಿಲ್ಲ ಅಂದ್ರೆ ನಾನ್ ನಿಜಾನ್ ಹೇಳ್ಬಿಡ್ತೀನಿ ಅಂತ ಹೆದರಿಸ್ತಾಳೆ. ಆಗ ನೀವೇನ್ ಮಾತಾಡ್ತೀರಾ? ಬದಲಾಗಿ ಏನ್ ಉತ್ತರ ಕೊಡ್ತೀರಾ? ಅಂತಹ ಮಟ್ಟಕ್ಕೆ ಇಳ್ದಿರೋಳ್ ಮುಂದೆ ನೀವ್ ಮೌನವಾಗಿರೋದ್ ಬಿಟ್ಟು ಇನ್ನೇನ್ ಮಾಡೋದಕ್ಕಾಗತ್ತೆ ಭಾವ? ಆವೇಶ ಪಡೋದ್ರಿಂದ ಉಪಯೋಗ ಇಲ್ಲ ಭಾವ. ಸರಿಯಾಗಿ ಯೋಚನೆ ಮಾಡಿ ಒಂದ್ ನಿರ್ಧಾರ ತಗೋಬೇಕು. ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ಭಾವ. ಅವನಿ, ನನಗೊಂದೇ ಒಂದ್ ದಾರಿ ಕಾಣಿಸ್ತಿದೆ. ಏನದು? ನಾವು ಸ್ವಲ್ಪ ಧೈರ್ಯ ಮಾಡಿ ಒಂದ್ ಹೆಜ್ಜೆ ಮುಂದೆ ಇಡಬೇಕು. ಏನು ಹೆಚ್ಚು ಕಡಿಮೆ ಆಗ್ದೇನೆ ನಮಗ್ ಒಳ್ಳೇದಾಗತ್ತೆ ಅನ್ನೋದಾದ್ರೆ ಹಾಗೇನೆ ಮಾಡೋಣ. ಅಷ್ಟಕ್ಕೂ ನಿಮ್ಮ ಆಲೋಚನೆ ಏನು? ನಾಳೆ ನಮ್ಮ ಊರಿಗೆ ಹೋಗ್ತಿದೀವಲ್ವಾ, ಅಲ್ಲಿ ಹೋಗಿ ನಮ್ಮ ಕುಲಗುರು ಹತ್ರ ನಮ್ಮ ಮದ್ವೆ ವಿಷಯನ ಹೇಳ್ಬಿಡೋಣ. ಅಮ್ಮನ ನಂತರ ದೇವ್ರ ಮನೆಯೊಳಗೆ ನೀನ್ ಮಾತ್ರನೇ ಹೋಗೋಕಾಯ್ತು. ಆಗ್ಲೇ ಗುರುಗಳು ನಿನಗೂ ಈ ಮನೆಗೂ ಏನ್ ಸಂಬಂಧ ಇದೆ ಅಂತ ಕೇಳಿದ್ರು. ಇವಾಗ ನೀನು ಸೋದ್ರ ಸೊಸೆ ಅಂತ ಗೊತ್ತಾಗಿರೋದಕ್ಕೆ ಈ ವಿಷಯ ಕೂಡ ಹೇಳ್ಬಿಡೋಣ. ಅವ್ರು ಖಂಡಿತ ಅರ್ಥ ಮಾಡ್ಕೋತಾರೆ, ನಮಗೆ ಒಳ್ಳೇದೇ ಮಾಡ್ತಾರೆ. ಅವರು ನಮ್ಮ ಪರವಾಗಿ ಮಾತಾಡ್ತಾರೆ. ಸಾಕ್ಷಾತ್ ಅನ್ನಪೂರ್ಣ ದೇವಿನೇ ಕಾಪಾಡಿರೋದಕ್ಕೆ ನಿನ್ ಬಗ್ಗೆ ಒಳ್ಳೆ ಮಾತು ಹೇಳಿ ನಿನ್ನ ಸೊಸೆಯಾಗಿ ಸ್ವೀಕರಿಸಿ ಅಂತ ಹೇಳ್ತಾರೆ. ನೀವ್ ಆಸೆ ಪಡ್ತಿರೋ ಹಾಗೆ ನಡಿಬೇಕು ಅಂತ ನಂಗೂ ಆಸೆ ಇದೆ. ಆದ್ರೆ ಹಾಗಾಗತ್ತೆ ಅಂತೀರಾ? ಆಗತ್ತೆ ಅಂತ ನನ್ ಮನ್ಸು ಹೇಳ್ತಿದೆ. ನಾಳೆ ಹಳ್ಳಿಲಿ ನಮ್ಮ ಮದ್ವೆ ವಿಷಯ ಕುಟುಂಬಕ್ಕೆ, ಊರಿನ ಜನರಿಗೆ ಗೊತ್ತಾಗತ್ತೆ. ಅವನಿ, ನೀನ್ ಧೈರ್ಯವಾಗಿರೋ.